ಸೊ ಹಾಯ್ ಸ್ನೇಹಿತರೆ, ಫೈನಲಿ ಯಾರೆಲ್ಲ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ನ ಸುಮಾರು 21,413 ಒಂದು ಪೋಸ್ಟ್ ನ ಒಂದು ಥರ್ಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ ಗೋಸ್ಕರ ಒಂದು ವೈಟ್ ಅನ್ನ ಮಾಡ್ತಿದ್ರಿ, ಕೊನೆಯದಾಗಿ ತಮ್ಮ ಒಂದು ಥರ್ಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಇಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನೋದು ಮಾಡಿಬಿಟ್ಟಿದ್ದಾರೆ. ಎಷ್ಟೇ ಒಂದು ವಿಡಿಯೋ ಅಪ್ಡೇಟ್ ಅನ್ನ ನಾನು ಕೊಟ್ಟಿದ್ದೆ, 21ನೇ ತಾರೀಕಿನ ಒಂದು ಒಳಗಡೆ ಯಾವಾಗಾದ್ರೂ ತಮ್ಮ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡ್ಬಿಡ್ತಾರೆ, ರಿಲೀಸ್ ಅನ್ನ ಮಾಡ್ಬಿಡ್ತಾರೆ ಅಂತ. ಸೊ ಕೊನೆಯದಾಗಿ ಇವಾಗ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ನಲ್ಲಿ ತಮ್ಮ ಒಂದು ರಿಸಲ್ಟ್ಸ್ ಅನ್ನೋದು ಇಲ್ಲಿ ಒಂದು ಡಿಕ್ಲೇರ್ ಅನ್ನೋದು ಮಾಡಿಬಿಟ್ಟಿದ್ದಾರೆ. ಸೊ ಬನ್ನಿ, ಈ ಒಂದು ರಿಸಲ್ಟ್ಸ್ ಅನ್ನ ನಾವು ಯಾವ ರೀತಿ ಡೌನ್ಲೋಡ್ ಅನ್ನ ಮಾಡ್ಕೊಂಡು ನಾವು ಸೆಲೆಕ್ಟ್ ಆಗಿದೀವಾ ಇಲ್ಲ ಅಂತ ನಾವು ಯಾವ ರೀತಿ ಚೆಕ್ಔಟ್ ಅನ್ನ ಮಾಡಬೇಕು. ಸಪೋಸ್ ಸೆಲೆಕ್ಟ್ ಆಗಿರುವಂತಹ ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ ಕೂಡ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ನ ಈ ಒಂದು ವಿಡಿಯೋ ಮುಖಾಂತರ ಶೇರ್ ಅನ್ನ ಮಾಡ್ತಿದ್ದೀನಿ. ಆದಷ್ಟು ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡೋದಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಗಾಯ್ಸ್, ತಾವು ಇಲ್ಲಿ ಸ್ಕ್ರೀನ್ ಮೇಲೆ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಇದು ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಆಗಿರುತ್ತೆ. ಓಕೆನಾ, ಇದನ್ನ ಬಿಟ್ರೆ ಬೇರೆ ಯಾವುದೇ ರೀತಿಯಂತಹ ಒಂದು ವೆಬ್ಸೈಟ್ ಇಲ್ಲ. ತಾವೇನಾದ್ರೂ ಒಂದು ರಿಸಲ್ಟ್ಸ್ ಅನ್ನ ಚೆಕ್ಔಟ್ ಅನ್ನ ಮಾಡಬೇಕು, ಡೌನ್ಲೋಡ್ ಅನ್ನ ಮಾಡ್ಕೋಬೇಕು, ಒಂದು ಅಫಿಷಿಯಲ್ ಆಗಿ ಯಾವುದೇ ಒಂದು ಅಪ್ಡೇಟ್ ಅನ್ನ ರಿಲೀಸ್ ಅನ್ನ ಮಾಡಿದ್ರೆ ಈ ಒಂದು ವೆಬ್ಸೈಟ್ ಮುಖಾಂತರ ಒಂದು ಅಪ್ಡೇಟ್ ಅನ್ನೋದು ರಿಲೀಸ್ ಅನ್ನ ಮಾಡ್ತಾರೆ. ಓಕೆನಾ, ಈಗ ತಾವು ಇಲ್ಲಿ ನೋಡಬಹುದು GDS ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ 1 January 2025 ಲಿಸ್ಟ್ ಥರ್ಡ್ ಆಫ್ ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ ಪಬ್ಲಿಷ್ ಅಂದ್ರೆ ರಿಲೀಸ್ ಅನ್ನ ಮಾಡಿಬಿಟ್ಟಿದ್ದಾರೆ, ಅನೌನ್ಸ್ಮೆಂಟ್ ಅನ್ನೋದು ಮಾಡಿಬಿಟ್ಟಿದ್ದಾರೆ. ಈ ಒಂದು ರಿಸಲ್ಟ್ಸ್ ನಾವು ಯಾವ ರೀತಿ ಡೌನ್ಲೋಡ್ ಅನ್ನ ಮಾಡ್ಕೋಬಹುದು ಅಂದ್ರೆ, ತಾವು ಇಲ್ಲಿ ಸ್ಕ್ರೋಲ್ ಅನ್ನ ಮಾಡಿದಾಗ ತಾವು ನೋಡಬಹುದು GDS ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ 1 January 2024 ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ ಅಂತ ಏನ್ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಸ್ಟೇಟ್ ವೈಸ್ ತಾವು ರಿಸಲ್ಟ್ಸ್ ಅನ್ನ ಈಸಿಯಾಗಿ ತಾವು ಚೆಕ್ಔಟ್ ಅನ್ನ ಮಾಡ್ಕೋಬಹುದು. ಓಕೆನಾ, ಸಪೋಸ್ ಇಲ್ಲಿ ಒಂದು ಮಾತಾಡಕ್ ಹೋದ್ರೆ ತಾವು ನೋಡಬಹುದು ಹಿಮಾಚಲ ಪ್ರದೇಶದಲ್ಲಿ, ಜಮ್ಮು ಕಾಶ್ಮೀರ, ಜಾರ್ಖಂಡ್ ಮತ್ತು ನಮ್ಮ ಒಂದು ಕರ್ನಾಟಕದ ಒಂದು ಸರ್ಕಲ್ ಬಗ್ಗೆ ಮಾತಾಡಕ್ ಹೋದ್ರೆ ತಾವು ಏನ್ ನೋಡ್ತಾ ಇದೀರಾ, ಸಪ್ಲಿಮೆಂಟರಿ ಲಿಸ್ಟ್ ಅನ್ನ ತಾವು ಏನ್ ನೋಡ್ತಾ ಇದೀರಾ 3 ಅಂತ, ಅದರ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿ ಡೈರೆಕ್ಟ್ ಆಗಿ ತಮ್ಮ ಒಂದು ರಿಸಲ್ಟ್ಸ್ ಅನ್ನ ತಾವು ಇಲ್ಲಿ ಚೆಕ್ಔಟ್ ಅನ್ನ ಮಾಡ್ಕೋಬಹುದು. ನಮ್ಮ ಒಂದು ಕರ್ನಾಟಕ ಸರ್ಕಲ್ ನ ಒಂದು ಡೀಟೇಲ್ ಆಗಿರುವಂತಹ ಒಂದು ಥರ್ಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಇಲ್ಲಿ ನಾನು ಡೌನ್ಲೋಡ್ ಅನ್ನ ಮಾಡ್ಕೊಂಡಿದ್ದೀನಿ. ಓಕೆನಾ, ತಾವು ಈ ಒಂದು ರಿಸಲ್ಟ್ಸ್ ನ ತಾವು ಚೆಕ್ಔಟ್ ಅನ್ನ ಮಾಡಬೇಕು ಅನ್ಕೊಂಡಿದ್ರೆ ಆರಾಮ್ಸೆ ತಾವು ಹೇಳಿದಿರಲ್ಲ ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಮುಖಾಂತರ ತಾವು ಡೌನ್ಲೋಡ್ ಅನ್ನ ಮಾಡ್ಕೋಬಹುದು. ಇನ್ನೊಂದು ಮೆಥಡ್ ನಾನು ವಿಡಿಯೋ ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತೀನಿ. ಓಕೆನಾ, ಈ ಬಾರಿ ನಮ್ಮ ಒಂದು ಕರ್ನಾಟಕ ಒಂದು ಸರ್ಕಲ್ ಬಗ್ಗೆ ಮಾತಾಡೋದ್ರೆ ಸುಮಾರು 331 ಒಂದು ಕ್ಯಾಂಡಿಡೇಟ್ಗಳು ಈ ಬಾರಿ ಒಂದು ಸೆಲೆಕ್ಟ್ ಅನ್ನ ಪಡ್ಕೊಂಡಿದ್ದಾರೆ. ಓಕೆನಾ, ಆಲ್ಮೋಸ್ಟ್ ಒಂದು ಒಳ್ಳೆಯ ಒಂದು ಏನೋ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ಸೆಲೆಕ್ಟ್ ಅನ್ನ ಪಡ್ಕೊಂಡಿದ್ರಿ, ಸೆಕೆಂಡ್ ಮೆರಿಟ್ ಲಿಸ್ಟ್ ಅಲ್ಲಿ ಒಂದು ಸೆಲೆಕ್ಟ್ ಅನ್ನ ಪಡ್ಕೊಂಡಿದ್ರಿ, ಹಾಗೆ ಒಂದು ಥರ್ಡ್ ಮೆರಿಟ್ ಲಿಸ್ಟ್ ಅಲ್ಲಿ ಸಹ ಇಲ್ಲಿ ಒಂದು ಸೆಲೆಕ್ಟ್ ಅನ್ನೋದು ಇಲ್ಲಿ ಒಂದು ಪಡ್ಕೊಂಡಿದ್ದಾರೆ. ಈಗ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಇಲ್ಲಿ ಒಂದು ಮಾತಾಡಕ್ ಹೋದ್ರೆ ಯಾವ ರೀತಿ ನಾವು ಸೆಲೆಕ್ಟ್ ಆಗಿದೀವಾ ಇಲ್ಲ ಅಂತ ನಾವು ಯಾವ ರೀತಿ ನಾವು ಚೆಕ್ಔಟ್ ಅನ್ನ ಮಾಡ್ಕೋಬಹುದು ಅಂದ್ರೆ, ಮೊದಲು ತಾವು ಯಾವ ಒಂದು ಡಿವಿಷನ್ ಗೆ ತಾವು ಅಪ್ಲಿಕೇಶನ್ ನ ಹಾಕಿದೀವಿ ಎಂಬುದರ ಬಗ್ಗೆ ಒಂದು ಸಲ ತಾವು ಏನೋ ಒಂದು ವೆರಿಫೈ ಅನ್ನ ಮಾಡ್ಕೊಬಿಡಿ. ಸಪೋಸ್ ಫಾರ್ ಎಕ್ಸಾಂಪಲ್ ಆಗಿ ಮಾತಾಡಕ್ ಹೋದ್ರೆ ತಾವೇನಾದ್ರೂ ಒಂದು ಬಾಗಲಕೋಟೆ ಡಿವಿಷನ್ ಗೆ ತಾವು ಅಪ್ಲೈ ಅನ್ನ ಮಾಡಿದ್ರೆ ತಾವು ನೋಡಬಹುದು ಇಲ್ಲಿ ಬಾಗಲಕೋಟೆ ಡಿವಿಷನ್ ಅಂತ ಒಂದು ಸುಮಾರು 8 ಒಂದು ಡಿವಿಷನ್ ನ ಇಲ್ಲಿ ಒಂದು ತೋರಿಸುತ್ತೆ. ಓಕೆನಾ, ಬಾಗಲಕೋಟೆ ಡಿವಿಷನ್ ಗೆ ತಾವೇನಾದ್ರೂ ಅಪ್ಲೈ ಮಾಡಿದ್ರೆ ಈ ಒಂದು ಬಾಗಲಕೋಟೆ ಡಿವಿಷನ್ ನಲ್ಲೇ ತಾವು ಸೆಲೆಕ್ಟ್ ಆಗಿದ್ರೆ ತಮ್ಮ ಒಂದು ಡೇಟಾ ಇರುತ್ತೆ. ಓಕೆನಾ, ತಾವು ತಮ್ಮ ಒಂದು ಕ್ಯಾಟಗರಿನ ಚೆಕ್ಔಟ್ ಅನ್ನ ಮಾಡ್ಕೋಬಹುದು, ರಿಜಿಸ್ಟ್ರೇಷನ್ ನಂಬರ್ ನ ಚೆಕ್ಔಟ್ ಅನ್ನ ಮಾಡಬಹುದು ಮತ್ತು ಪರ್ಸೆಂಟೇಜ್ ನ ಚೆಕ್ಔಟ್ ಅನ್ನ ಮಾಡಿ ತಾವು ಫೈನಲ್ ಆಗಿ ತಾವು ವೆರಿಫೈ ಅನ್ನ ಮಾಡ್ಕೋಬಹುದು. ಈ ಒಂದು ಥರ್ಡ್ ಮೆರಿಟ್ ಲಿಸ್ಟ್ ಅಲ್ಲಿ ಸೆಲೆಕ್ಟ್ ಆಗಿರುವಂತಹ ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ ಈಗ ಏನ್ ಮಾಡಬೇಕು ಅಂದ್ರೆ, ದ ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ ಶುಡ್ ಗೆಟ್ ದ ಡಾಕ್ಯುಮೆಂಟ್ ವೆರಿಫೈಡ್ ಥ್ರೂ ದ ಡಿವಿಷನ್ ಹೆಡ್ ಮೆನ್ಷನ್ ಅಗೇನ್ಸ್ಟ್ ದರ್ ನೇಮ್ ಆನ್ ಆರ್ ಬಿಫೋರ್ 3/6/2025 ಅಂತ ಒಂದು ಮೆನ್ಷನ್ ಅನ್ನ ಮಾಡಿದ್ದಾರೆ. ನಾಳೆ ತಿಂಗಳು 3ನೇ ತಾರೀಕಿನ ಒಂದು ಒಳಗಡೆ ತಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ತಾವು ಹೋಗ್ಬೇಕಾಗುತ್ತೆ. ಓಕೆನಾ, ಯಾವ ಒಂದು ಡಾಕ್ಯುಮೆಂಟ್ಸ್ ಗಳು ಬೇಕು ಏನು ಎಂಬುದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ಸ್ ಅನ್ನು ನಾನು ತಿಳಿಸ್ಬಿಟ್ಟಿದ್ದೀನಿ. ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಒರಿಜಿನಲ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ದ ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ ಶುಡ್ ರಿಪೋರ್ಟ್ ಫಾರ್ ವೆರಿಫಿಕೇಶನ್ ಅಲಾಂಗ್ ವಿತ್ ಒರಿಜಿನಲ್. ಓಕೆನಾ, ಒರಿಜಿನಲ್ ಡಾಕ್ಯುಮೆಂಟ್ಸ್ ವಿತ್ 2 sets ಆಫ್ ಸೆಲ್ಫ್ ಅಟಾಸ್ಟೇಟೆಡ್ ಫೋಟೋ ಕಾಪೀಸ್. ಆ ಒಂದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನ 2 ಒಂದು ಫೋಟೋ ಕಾಪೀಸ್ ಜೆರಾಕ್ಸ್ ಅನ್ನ ಮಾಡ್ಕೊಂಡು ತಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ತಾವು ಹೋಗ್ಬೇಕಾಗುತ್ತೆ. ಈಗ ನಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋಗಬಹುದು ಅಂದ್ರೆ ತಾವು ಇಲ್ಲಿ ನೋಡಬಹುದು ಡಾಕ್ಯುಮೆಂಟ್ಸ್ ಟು ಬಿ ವೆರಿಫೈಡ್ ವಿತ್ ಬಾಗಲಕೋಟ್ ಡಿವಿಷನ್ ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ. ತಾವು ಅದೇ ಒಂದು ಡಿವಿಷನ್ ಗೆ ಹೋಗಿ ತಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನೋದು ತಾವು ಇಲ್ಲಿ ಮಾಡ್ಕೊಂಡು ಬರಬೇಕಾಗಿರುತ್ತೆ. ನೋಡಿ, ಕೇವಲ ಒಂದು 10 ದಿನದ ಮಾತ್ರ ತಮಗೆ ಇಲ್ಲಿ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಒಂದು ಟೈಮ್ ಅನ್ನ ಕೊಡ್ತಾರೆ. ಈ ಒಂದು 10 ದಿನದ ಒಂದು ಒಳಗಡೆ ತಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಮಾಡ್ಕೊಂಡು ತಾವು ಬರಬೇಕಾಗಿರುತ್ತೆ. ಈ ಒಂದು 331 ಒಂದು ಕ್ಯಾಂಡಿಡೇಟ್ಗಳು ಏನೋ ಒಂದು ಸೆಲೆಕ್ಟ್ ಅನ್ನ ಪಡ್ಕೊಂಡಿದ್ದಾರೆ. ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ ಕೂಡ ಏನೋ ಒಂದು SMS ಅಥವಾ ಒಂದು ಮೇಲ್ ಅನ್ನ ಏನೋ ಒಂದು ಸೆಂಡ್ ಅನ್ನ ಮಾಡಿರ್ತಾರೆ. ಓಕೆನಾ, ಇನ್ನೂ ತಮ್ಗೆ ಏನಾದ್ರು ಒಂದು ಸೆಂಡ್ ಆಗಿಲ್ಲ ಅಂದ್ರೆ, ಬಂದಿಲ್ಲ ಅಂದ್ರೆ ಸ್ವಲ್ಪ ಒಂದು ಕಾಯಿರಿ, ಆದಷ್ಟು ಪ್ರತಿಯೊಬ್ಬರಿಗೂ ಇಲ್ಲಿ ಒಂದು ಮೇಲ್ ಅಥವಾ ಒಂದು SMS ಬಂದೇ ಬರುತ್ತೆ. ಈಗ ಈ ಒಂದು ಥರ್ಡ್ ಮೆರಿಟ್ ಲಿಸ್ಟ್ ಅನ್ನ ಬಿಟ್ಟು ಏನಾದ್ರು ಒಂದು ಫೋರ್ತ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ ಅಂದ್ರೆ ಖಂಡಿತವಾಗಿ 100% ಈ ಒಂದು ಫೋರ್ತ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಕೂಡ ಇಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನೋದು ಮಾಡಿಬಿಡ್ತಾರೆ. ಇದರ ಬಗ್ಗೆ ನಾನು ಬೇಕಾದ್ರೆ
ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಮತ್ತೊಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇಷ್ಟು ಇವತ್ತಿನ ಒಂದು ಲೇಟೆಸ್ಟ್ ಆಗಿರುವಂತಹ ಒಂದು ಅಪ್ಡೇಟ್ ಆಗಿರುತ್ತೆ. ಓಕೆನಾ, ಇದೇ ರೀತಿಯಾದಂತಹ ಒಂದು ಇನ್ಫಾರ್ಮೇಶನ್ ಒಂದು ಅಪ್ಡೇಟ್ಗಳು ತಮಗೆ ಬೇಕು ಅಂದ್ಕೊಂಡಿದ್ದೆ ದಯವಿಟ್ಟು ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ.